ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ. ಮತ್ತೆ ನೀವು ಸದ್ಯದಲ್ಲಿ ಯಾವಾಗಾದ್ರೂ ಈ ವಿಸಿಟ್ ಹೋಗ್ತಕ್ಕಂಥದ್ದಾಗಲಿ ಅಥವಾ ನೀರಿನ ಸಮಸ್ಯೆ ಅಂತ ಬಂದಾಗ ಕಸದ್ದು ಅಂತ ಬಂದಾಗ ನೀವೇನಾದ್ರೂ ಎಲ್ಲಿ ಯಾವ ರೀತಿ ಜನರಿಗೆ ಸ್ಪಂದಿಸ್ತಿರ್ತೀವಿ ಅಂದ್ರೆ ಎಲ್ಲೇ ಒಂದಲ್ಲಿ ನೀರಿಲ್ಲ ನೀರ್ ಬಂದಿಲ್ಲ ಅಂತಾರೆ, ಅಲ್ಲಿ ಬರ್ರಿ ನಾವು ನಮ್ಗೆ ಪೈಪ್ ಹೊಡೆದಿದೆ ಅಂತಾರೆ, ಕೆಲವೊಂದು ಡ್ರೈನೇಜ್ ಲೀಕ್ ಆಗಿರ್ತದೆ, ಅಲ್ಲಿ ಫಿಸಿಕಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗ್ಬೇಕಾಗ್ತದೆ ಆಕ್ಚುಲಿ. ಯಾಕಂತ ಹೇಳಿದ್ರೆ ಕೆಲವು ನೀರಿನ ಸಮಸ್ಯೆ ತುಂಬಾ ಇತ್ತು ಸರ್ ನಮ್ಮ ತಂಡದಲ್ಲಿ. ನೀರಿನ ಸಮಸ್ಯೆ ಅಂದ್ರೂ ಒಂಥರ ಏನಂತ ಹೇಳಿದ್ರೆ ಏನು ಒಂದು ವಾರಕ್ಕೆ ಬಂದ್ರು ಕೂಡ 10 ದಿವಸಕ್ಕೆ ಬರ್ತದೆ, 15 ದಿವಸಕ್ಕೆ ಬರ್ತದೆ ಅಂತೇಳಿ ಬಹಳ ಒಂಥರ ಕೆಟ್ಟದ ಅಭಿಪ್ರಾಯ ಹೋಗ್ತಿತ್ತು. ಅದಕ್ಕೆ ಒಂದು ಫುಲ್ ಸ್ಟಾಪ್ ಇಡ್ಬೇಕಂತ ಹೇಳಿದ್ರೆ ಎಲ್ಲರ ಪ್ರಯತ್ನ ಮಾಡಬೇಕು. ಪೌರ ಕಾರ್ಮಿಕರು ಗುಡಿಗೆ ಬಹಳ ಪೌರ ಕಾರ್ಮಿಕರು ನೋಡಿ ಅವರು ಒಳ್ಳೇದ್ ನಮ್ಮ ಬಗ್ಗೆ ಬಯಸ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಮಾಡಿದ್ರು ನಾವು ಕಡಿಮೆನೆ. ಯಾಕಂತ ಹೇಳಿದ್ರೆ ಅವ್ರು ಮಾಡೋ ಕೆಲಸ ಯಾರು ಮಾಡಕ್ಕಾಗಲ್ಲ. ಬಿಕಾಸ್ ಅವರು ಒಂದು ಡೆಡಿಕೇಶನ್ ಅವ್ರದ್ದೊಂದು ಕೆಲಸ ನೀವು ಏನ್ ಕೊಟ್ಟರು ಅವರಿಗೆ ಅವ್ರ ಋಣ ತೀರ್ಸಕ್ಕಾಗೋದಿಲ್ಲ. ಅದಕ್ಕಾಗಿ ಅವ್ರಿಗೊಂದು ಮದ ಹಾಟಿಂದ ಯೋಚನೆ ಮಾಡ್ಬೇಕಾದ್ರೆ ಕೆಲವು ತಪ್ಪುಗಳು, ಕೆಲವು ಡ್ಯೂಟಿಗಳು ಒಂದು ಟೈಮಿಗೆ ಸ್ವಲ್ಪ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಬರ್ತಿರ್ತಾರೆ. ಆಮೇಲೆ ಅವ್ರಿಗೇನಾದ್ರು ಸಮಸ್ಯೆಗಳು ಅಂತ ಬಂದಾಗ ಸ್ಪಂದನೆ ಒಂಥರ ಮದರ್ ಹಾರ್ಟಿಂದ ಅವ್ರಿಗೆ ಯೋಚನೆ ಮಾಡ್ಬೇಕು. ಅವರಿಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು ಏನಂತ ಹೇಳಿದ್ರೆ ಅವರು ಎಲ್ಲ ಕೆಲಸ ಮಾಡ್ತಾರೆ. ಅವರಿಗೆ ಒಂದು ಸೋಷಿಯಲ್ ಜಸ್ಟಿಸ್ ಆಗಿ ಒಂಥರ ಸಪೋರ್ಟಿವ್ ಆಗಿ ನಾವು ಇದ್ಬಿಟ್ರೆ ಅವ್ರಿಗೆ ನಾನು ಪರ್ಸನಲ್ ಹೇಳೋದೇನಿಲ್ಲ, ಜಸ್ಟ್ ಅವ್ರಿಗೆ ಒಂದು ಒಳ್ಳೇದ್ ಮಾತಾಡ್ಬಿಟ್ರೆ ಅವ್ರು ಎಷ್ಟು ಖುಷಿ ಆಗ್ತಾರೆ ಗೊತ್ತಾ. ಅದೇ ನಮಗೆ ಒಂಥರ ನೆಮ್ಮದಿ. ಅವ್ರಿಗೆ ನೋಡಿದ್ರೆ ಒಂಥರ ಖುಷಿ ಆಗ್ತದೆ. ಒಂಥರ ಅವ್ರು ರೆಸ್ಪಾನ್ಸ್ ಮಾಡೋದು, ಯಾವುದೇ ಕೆಲಸ ಇರಲಿ, ಎಂತ ಕೆಲಸ ಇರಲಿ, ಒಂದು ಕೆಲಸದಲ್ಲಿ ಯಾರು ನಿಂದಿರೋದಿಲ್ಲ ಅಂತ ಕಡೆ ಹೋಗಿ ಅವ್ರು ಕೆಲಸ ಮಾಡಿ ಬಂದು ಕೂಡ ಅವ್ರ ನಗು ಮುಖದಿಂದ ಹೊರಗೆ ಕಾಣ್ತಾರಲ್ಲ, ಅವ್ರದ್ದೊಂದು ಕೊಡುಗೆ ಎಂತ ನೀವು IAS ಆಫೀಸರ್ ಕೂಡ ಅವ್ರ ಮುಂದೆ ಫೇಲ್ ಹೇಳ್ಬೇಕು. ಈ ಬಂದಿರ್ತಕ್ಕಂಥ ಪುರಸಭೆ ಮುಖ್ಯಾಧಿಕಾರಿಗಳು ಯಾವ ರೀತಿ ವಿನಯಗೌಡ ಯಾವ ರೀತಿ ಸ್ಪಂದನೆ ಜನರಿಗೆ ಇವತ್ತೇನಾದ್ರೂ ನೀರಿನ ಕೂಡ ಸಮಸ್ಯೆ ಒಂದು ಬಗೆರ್ಬೇಕಂತ ಹೇಳಿದ್ರೆ ವಿನಯಗೌಡ ಕೂಡ ಅಧಿಕಾರಿಗಳ ಮೇಲೆ ಅವ್ರಿಗೊಂದು ಏನಂತೀರಿ ಆ ಪ್ರಾಮಾಣಿಕತೆ, ಅವರು ಮುಖ್ಯಾಧಿಕಾರಿ ಪೋಸ್ಟ್ನಾಗ ಕುಂತು ಈಗ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಪ್ರೆಷರ್ ಅವರೆಲ್ಲರಿಗೆ ಫ್ರೆಂಡ್ಲಿ ಆಗಿ ಹೋಗ್ತೇವೆ. ಇದು ಮಾತ್ರ ನಾನು ಹೇಳಿದ್ದೀನಿ. ಈ ತರ ಇರ್ಬೇಕು ಸ್ವಲ್ಪ ಅಧಿಕಾರಿಗಳಿಗೆ, ಒಂದು ಮುನ್ಸಿಪಲ್ ಬಾಡಿಗೆ ಎಲ್ಲರಿಗೆ ಒಂದು ಫ್ರೆಂಡ್ಲಿ ಆಗಿರ್ತಾರಲ್ಲ, ಅವಾಗೇ ಮುನ್ಸಿಪಾಲಿಟಿಗೆ ನೀಟ್ ನಡೆಯತ್ತೆ. ಯಾಕಂದ್ರೆ ಒಬ್ಬ ಮುಖ್ಯಾಧಿಕಾರಿ ಇಂದಾನೇ ಏನಾಗೋದಿಲ್ಲ, ಬಟ್ ಒಂದು ಡಿಸಿಷನ್ಸು ಒಂದು ಮುಖ್ಯಾಧಿಕಾರಿಯಿಂದ ಆಗಲಿ ಒಂದು ಅಧ್ಯಕ್ಷರಿಂದಾನೇ ಏನಾಗೋದಿಲ್ಲ. ಎಲ್ಲ ಸದಸ್ಯರು, ಅಧಿಕಾರಿ ವರ್ಗ ಅಂಡ್ ಈ ಪುರಸಭೆಯ ಒಂದು ಯೂನಿಟಿ ಏನಿರ್ತದಲ್ಲ, ಅದು ಒಮ್ಮತದಿಂದ ಕೆಲಸ ಮಾಡಿದಾಗ ಇಂಥ ರಿಸಲ್ಟ್ ಬರೋದು. ಮುಂದಿನ ದಿನಗಳಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ನೆನ್ನೆ ಮೀಟಿಂಗ್ ಕೂಡ ತಗೊಂಡಿವಿ ನಾವು. ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಕೆಲವು ಗ್ರಾಮ ಠಾಣೆಯಲ್ಲಿ ಬರೋದು, ಗ್ರಾಮ ಠಾಣೆ ನಮಗೆ ಸರ್ಟಿಫಿಕೇಟ್ ಕೊಡು ಅಂತೇಳಿ ಅಧಿಕಾರಿಗಳು ಪಾಪ ಅವರವರು ಕೇಳ್ತಾರೆ. ಅದ್ರ ಪ್ರಕಾರ ಜನ ಕೂಡ ಏನ್ ದಾಖಲಾತಿ ಕೇಳ್ತಾರೆ ಇಮಿಡಿಯೇಟ್ ತಂದು ಕೊಟ್ಬಿಟ್ರೆ ಅವ್ರ ಡಿಪಾರ್ಟ್ಮೆಂಟ್ ಕೂಡ ಮುಂದಿನ ದಿನಗಳಲ್ಲಿ ನೀವು ಫಾರ್ಮ್ 3 ಅಪ್ಲೈ ಮಾಡಿದ್ರೆ ಅದು ಇಷ್ಟು ಸಕಾಲದಲ್ಲಿ ಏನಿದೆ ಅದ್ರೊಳಗೆ ಕೊಡೋ ಪ್ರಯತ್ನ ಕೂಡ ಅವ್ರು ಮಾಡ್ತಾರೆ. ಸಂಡೂರು ಪುರಸಭೆ ಟೋಟಲಿ ಈಗ ಆಲ್ ಓವರ್ ಸಂಡೂರು ಪೂರಾ UGD ಕಾರ್ಯಕ್ರಮ ಒಂದು ಹಂತದಲ್ಲಿ ಮುಗಿದಿದೆ. ಈಗ ಮತ್ತೆ ಮೇನ್ ರೋಡ್ ಇಂದ ಸ್ವಲ್ಪ ಎಲ್ಲಿ ನಮ್ಮ ಫಾರೆಸ್ಟ್ ಆಫೀಸ್ ಇದೆ ಅಲ್ಲ, ಅಲ್ಲಿಂದ BKG ಸ್ಕೂಲ್ ಇದೆ ಅಲ್ಲ, ಅಲ್ಲಿವರೆಗೆ ಈಗ ಹೊಸ ಕಾರ್ಯಕ್ರಮ ಈಗ ರೀಸೆಂಟ್ ಆಗಿ ಶುರು ಮಾಡಿದ್ವಿ. ಇದು UGD ಆಗೋದ್ರಿಂದ ಸಂಡೂರೆಲ್ಲ ಅಂಡರ್ ವಾಟರ್ ಡ್ರೈನೇಜ್ ಎಲ್ಲ ಸಿಸ್ಟಮ್ ಎಲ್ಲ ಸಕ್ಸಸ್ಫುಲ್ ಆಗಿ ಆಗ್ತದೆ. ಇದಕ್ಕೆ ಸಹಕರಿಸಿದಂತ, ಇದಕ್ಕೆ ಚಾಲನೆ ಕೊಟ್ಟಿರಂತ ನಮ್ಮ ಶಾಸಕರು, ಆಗಿನ ಕಾಲ ಇವತ್ತು ಪ್ರೆಸೆಂಟ್ ನಮ್ಮ MP ತುಕಾರಾಮ್ ಸಾಹೇಬ್ರಿಗೆ ಇದು ಏನಾದ್ರೂ ನಾವು ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳಿದ್ರೆ ತುಕಾರಾಮ್ ಸಾಹೇಬ್ರು ಈಗ ಅದೇ ರೀತಿ ನಾವು ಚಾಲನೆ ಕೊಟ್ಟಂತ ನಮ್ಮ ಎಲ್ಲ ಪ್ರೋಗ್ರೆಸಿವ್ ವರ್ಕಿಗೆ ಎಲ್ಲ ಸಪೋರ್ಟ್ ಮಾಡ್ಕೋತಾ ನಮ್ಮ ಸಿಟಿಗೆಲ್ಲ ಸಪೋರ್ಟ್ ಮಾಡ್ತಿರ್ತಾರೆ. ಅನ್ನಪೂರ್ಣ ಅಕ್ಕ ಅವರು ಪ್ರತಿ ಹಂತದಲ್ಲಿ ಕೂಡ ನಮ್ಗೆ ಸಪೋರ್ಟ್ ಆಗಿದ್ದಾರೆ. 23 ವಾರ್ಡ್ಗಳಲ್ಲಿ ಈಗ ವಾರ್ಡ್ಗಳಲ್ಲಿ ಏರಿಯಾಗಳಲ್ಲಿ
ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಕೆಲವು ಹಂತದಲ್ಲಿ ಕೆಲವು ಸ್ವಲ್ಪ ಕುರ್ಮಟ್ಟಿ ಏರಿಯಾದಲ್ಲಿ ಅಲ್ಲಿ ಸ್ವಲ್ಪ ರೋಡ್ಸ್ ಟೈಟ್ ಇರೋದ್ರಿಂದ ಕೆಲವು ಪೆಂಡಿಂಗ್ ಇದೆ. ಅದು ಬಿಟ್ಟು ಆಲ್ಮೋಸ್ಟ್ ಯುಜಿಡಿ ಕಾರ್ಯಕ್ರಮ ಕಂಪ್ಲೀಟ್ ಆಗಿದೆ. ಸಿಸಿಟಿವಿ ಫುಟೇಜ್ ಏನಾದ್ರು ನಿಮ್ಮ ಅದೊಂದಿದೆ. ನಮ್ಮ ಪುರಸಭೆ ಕಡೆಯಿಂದ 35 lakhs ನಾವು ಪುರಸಭೆ ಮೊನ್ನೆ ನಮ್ಮ ಆನ್ಯುವಲ್ ಬಜೆಟ್ ಅಲ್ಲಿ ರಿಸರ್ವ್ ಇಟ್ಟಿದೀವಿ. ಡಿ ಸಿ ಸಾಹೇಬರು ಕೂಡ ಅನುಮೋದನೆ ಕೊಟ್ಟಿದ್ದಾರೆ. ಈಗ ಅತಿ ಇನ್ನೊಂದು ವೀಕ್ 10 days ಅಲ್ಲಿ ಟೆಂಡರ್ ಕರೆದು ಅದು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಸಜೆಷನ್ ತಗೊಂಡು ಅವ್ರು ಎಲ್ಲೆಲ್ಲಿ ಹೇಳ್ತಾರೆ ಸೇಫ್ಟಿ ಸಾರ್ವಜನಿಕ ಜಾಗದಲ್ಲೆಲ್ಲ CCTV ಕ್ಯಾಮೆರಾ ಅಳವಡಿಸಕ್ಕೆ ಇನ್ನೊಂದು ಮಂತ್ ಅಲ್ಲಿ ಶುರು ಆಗ್ತದೆ. ಯಾಕಂದ್ರೆ ಎಲ್ಲ ಕಡೆಗೆ ಒಂದು ಸಂಜೋರ್ನಲ್ಲಿ ಗುಡಿಗೆ ಈಗ ಒಂದು 10ರಿಂದ 15 ದಿವಸದಿಂದ ಸ್ವಲ್ಪ ಜಾಸ್ತಿ ಕಳವಾಗ್ತಾ ಇದೆ. ಇಲ್ಲ, ಅದು ನಾವು ಅಲ್ಲೆಲ್ಲ ಪ್ರಿಕಾಷನರಿ ಮೆಜರ್ಸ್ ತಗೊಂಡಿದ್ವಿ. ಡಿಪಾರ್ಟ್ಮೆಂಟ್ ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಪೆಷಲ್ ಹೇಳ್ಬೇಕಂತ ಹೇಳಿದ್ರೆ ಅದಕ್ಕೆಲ್ಲ ರೆಡಿ ಆಗಿದೆ. ಯಾವ್ದು ಸೇಫ್ಟಿ ಇರ್ಲಿ, ವುಮೆನ್ಸ್ ಸೇಫ್ಟಿ ಇರ್ಲಿ, ನಮ್ಮ ಸಂಡೂರಲ್ಲಿ ಬಹಳ ಸ್ಟ್ರಿಕ್ಟ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ನಮ್ಮ ಪುರಸಭೆ ಗ್ರಾಂಟ್ ಅಲ್ಲಿ ಅವರಿಗೆ 35 lakhs rupees ಬರೀ CCTV ಕ್ಯಾಮ್ರಾಗಾಗಿ ನಾವು ರಿಸರ್ವ್ ಇಟ್ಟಿದ್ದೀವಿ. ಇನ್ನೊಂದು 10-15 days ಅಲ್ಲಿ ಟೆಂಡರ್ ಕರೆದು ಅದು ಒಂದು 2-3 months ಅಲ್ಲಿ ಎಲ್ಲ ಮೇನ್ ಪಬ್ಲಿಕ್ ಪ್ಲೇಸಸ್ ಅಲ್ಲೆಲ್ಲ CCTV ಕ್ಯಾಮ್ರಾಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಡೈರೆಕ್ಟ್ ಕನೆಕ್ಟಿವಿಟಿ ಇರ್ತದೆ. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ.